ಡೂಪ್ಲಿಕೇಟ್ ಕೇಸ್ಗಳು ಹಾಕೋದ್ರಲ್ಲಿ ನಂಬರ್ 1 ಆತ್ ನಾವು ಸುಬ್ಬಾರೆಡ್ಡಿ. ಆಂಧ್ರ ಅಲ್ಲಣ್ಣ, ಆಂಧ್ರ ಕಾದು ಬಾಗೇಪಲ್ಲಿ ಸ್ವಾಭಿಮಾನಿ ಊರಿದ್ದೀವಿ. ಬಾಗೇಪಲ್ಲಿ ಬರೀ ಸ್ವಾಭಿಮಾನಿಗಳಿರೋ ಊರಿದು. ನೋಡೋಣ, ನಮಗೆಲ್ಲ ಸಿಕ್ಕೋದೇನು ಗೊತ್ತೇನಣ್ಣ, ಅಪಪ್ರಚಾರ, ದುಡ್ಡು ತಗೊಂಡವನೇ, ರೋಲ್ ಕಾಲ್ ಮಾಡ್ತಾನೆ, ಮತ್ತೆ ನಮ್ಮ ಹತ್ರ ಬಂದು ಬೇರೆ ಥರ ಮಾಡ್ತಾನೆ. ಇದೆಲ್ಲ ಅಪಪ್ರಚಾರಗಳು. ಇವುಗಳನ್ನೆಲ್ಲ ಮೆಟ್ಟು ನಿಂತ್ಕೊಂತೀರಪ್ಪ. ಇಂಥವು ನಮ್ಮ ಮೇಲೆ 1000 ರೂಪಾಯಿ ಅಂತ ನಾವು ಕೇರ್ ಮಾಡಲ್ಲ. ಇರೋಣ, ಇವುಗಳಿಗೆಲ್ಲ ನಾವು ಕೇರ್ ಮಾಡಲ್ಲ. ನಾವೇನು ಮಾಡ್ತೀವಿ, ಅವುಗಳನ್ನೆಲ್ಲ ಮೆಟ್ಟು ನಿಂತ್ಕೊಂಡ್ರೆ ಏನು ಮಾಡ್ತಾರೆ, ದುಡ್ಡು ಕೊಡಕ್ಕೆ ಬರ್ತಾರೆ. ದುಡ್ಡು ತಗೊಂಡಿಲ್ಲ ಅಂದ್ರೆ ಏನು ಮಾಡ್ತಾರೆ, ಮಾಡ್ತಾರಣ್ಣ. ಇದೇ ಸಿಗ್ತಾ ಇರೋದು ತಾಲೂಕಲ್ಲಿರುವಂಥ ದಲಿತ ಮುಖಂಡರಿಗೆ. ಮ್ಯಾಕ್ಸಿಮಮ್ 600 ಎಕರೆ ಜಮೀನು ದಲಿತರದು, ಉಳಿದ 200 ಎಕರೆ ಜಮೀನು ಜನರಲ್ಸ್ದು. ಆ್ಯಕ್ಚುಲಿ ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದೇ ಜನರಲ್ಸ್. ನಾನು ಬರ್ತಾ ಇದ್ದೀನಿ ಅಂತ ಯಾರಿಗೂ ಹೇಳಿಲ್ಲ. ಬಾಗೇಪಲ್ಲಿಯಲ್ಲಿ ಪತ್ರಿಕಾಗೋಷ್ಠಿ ವಿಚಾರ ಏನಂದರೆ, ಸುಬ್ಬಾರೆಡ್ಡಿ ಅಲಿಯಾಸ್ ಫ್ಯಾಕ್ಷನಿಸ್ಟ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿ MLA ಈ ಅಪ್ಪ ದಲಿತರಿಗೆ ಮಾಡಿರೋಂಥ ಅನ್ಯಾಯಗಳು, ಬಡವ್ರಿಗೆ ಮಾಡಿರೋಂಥ ಅನ್ಯಾಯಗಳು, ಭೂಮಿ ಹಗರಣಗಳಿಗೆ ಸಂಬಂಧಪಟ್ಟಂಗೆ ಒಂದು ಪ್ರೆಸ್ ಮೀಟ್ ಮಾಡಿ ನೋಡಿ. ಜಿಲ್ಲಾಜಿರ್ಲು ಇವರು ಗ್ರಾಮ ಈರಾಮ ಗೊತ್ತಿರಮ್ಮ, ಎಲ್ಲ ವಿಚಾರ ಗೊತ್ತು, ಎಲ್ಲ ತಿಳ್ಕೊಂಡಿದ್ದೀನಿ. ಓಕೆ, ರೈಟ್. ಅವರೆಲ್ಲ ರೈತರು ಬಂದವ್ರು ಪಾಪ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಬ್ಬಾರೆಡ್ಡಿ ಮಾಡಿರೋಂಥ ಅಕ್ರಮಗಳು, ಅನ್ಯಾಯಗಳು ಓವರ್ ಆಲ್ ಕರ್ನಾಟಕ ಜನತೆ ನೋಡಲಿ, ಅವ್ರ ವಿರುದ್ಧ ಹೋರಾಟ ಮಾಡಿ ಬಡವರ ಜಮೀನು ಉಳಿಸೋಣ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಣ್ಣ. ವಿಚಾರ ಏನಂದರೆ, ಮೊದಲಿಗೆ ಕೊಂಡಾರೆಡ್ಡಿಪಲ್ಲಿ ಎಲ್ರಿಗೂ ಗೊತ್ತಿರೋಂಥ ವಿಚಾರ ಅಣ್ಣ, GP ಅಗ್ರಿಮೆಂಟ್ಗಳು ಮಾಡ್ಕೊಳ್ಳೋದು. ಯಾಕಂದರೆ ಇದಾಗಿರೋದ್ರಿಂದ, PTCL ಜಮೀನುಗಳಾಗಿರೋದ್ರಿಂದ GP ಅಗ್ರಿಮೆಂಟ್ಗಳು ಮಾಡ್ಕೊಳ್ಳೋದು. GP ಅಗ್ರಿಮೆಂಟ್ ಮಾಡಿಕೊಂಡು ಡೂಪ್ಲಿಕೇಟು ಖಾತೆಗಳು ಮಾಡಿಕೊಂಡು ಬಡವರಿಗೆ ಆಗಿರೋಂಥ ಜಮೀನುಗಳನ್ನ ಕಬಳಿಕೆ ಮಾಡ್ಕೊಳ್ಳೋದು. GPಯ ಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳೋದು. PTCL ಪರ್ಮಿಷನ್ ಬೇಕಲ್ಲಣ್ಣ. 1 ಎಕರೆ ಇವ್ರ ಹತ್ರ ತಗೊಂಡ್ರೆ ಎಲ್ಲ ಒಂದು ಬೇರೆ ಕಡೆ 1 ಎಕರೆ ಕೊಡಿಸ್ಬೇಕಲ್ಲ. ಇಲ್ಲಿ ಕೊಡಿಸೋಣ ಸುಬ್ಬಾರೆಡ್ಡಿ ನಾನಲ್ಲ, ಯಾರೋ ಮಾಡೋರಿ, ಮಾಡಿರೋರ ಮೇಲೆ FIR ಆಗಿ ಅಟ್ರಾಸಿಟಿ ಅಲ್ವಾ. ಇವ್ರು ಬೇನಾಮಿಗಳು ಮಾಡ್ಕೊಳ್ಳೋದು, ಯಪ್ಪನ ಕಾಂಪೌಂಡ್ ಹಾಕೋದು ಅಲ್ವಾ. ಎರಡನೇ ವಿಚಾರನಪ್ಪ, ಹೊಸೂಡ್ಯ ಶಿವಾರೆಡ್ಡಿ 200 ಎಕರೆ ಜಮೀನು ಕಬಳಿಕೆ ಮಾಡೋನೆ ಅಂತ ಬಿಟ್ಟು ಸೆಷನಲ್ಲಿ ಮಾತಾಡ್ತಾರೆ ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವರು. ಆಮೇಲೆ ಇದೇ ವ್ಯಕ್ತಿ ಖುದ್ದು ಹೋಗಿ, ಯಾರು ಫ್ಯಾಕ್ಷನಿಸ್ಟ್ ಸುಬ್ಬಾರೆಡ್ಡಿ ಖುದ್ದು ಹೋಗಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಾರೆ. ಜಮೀನನ್ನ ಮುಟ್ಟುಗೋಲು ಹಾಕ್ಕೊಬೇಕು ಸರ್ಕಾರ. 200 ಎಕರೆ ಜಮೀನು ಅವನಿಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಭಯ ಬಿಡಿಸಿ ಪಾಪ ಶಿವಾರೆಡ್ಡಿಕ. ಅವನೊಂದು ಚಿಕ್ಕ ಭೂಗಳ್ಳ, ಅಂದರೆ ಇವರಷ್ಟು ದೊಡ್ಡ ಭೂಗಳ್ಳ ಅಲ್ಲ. ಭೂಗಳ್ಳನ ಇಬ್ಬರು ಭೂಗಳ್ರಿ ಅವರು. ಶಿವಾರೆಡ್ಡಿಗೆ ಏನು ಮಾಡ್ತಾರೆ, ಧಮಕಿಗಳು ಹಾಕಿ, ಅದು ಮಾಡಿ ಇದು ಮಾಡಿ, ಜಮೀನು ಸೆಷನಲ್ಲೆಲ್ಲ ಮಾತಾಡಿ, ಅವ್ರ ಮೇಲೆ ಕಂಪ್ಲೇಂಟ್ಗಳು ಮಾಡಿ, ಏನೇನೋ ಮಾಡಿ, ಫೈನಲ್ ಏನು ಮಾಡ್ತಾನೆ, ಈ ಜಮೀನನ್ನು ಸರ್ಕಾರಕ್ಕೆ ಉಳಿಸ್ಕೊಟ್ಬಿಟ್ಟಿದ್ದಿದ್ರೆ ಅಪ್ಪ ಸುಬ್ಬಾರೆಡ್ಡಿನೇ ದೇವಡಪ್ಪ ಅಂತ ಹೇಳ್ಬಿಟ್ಟು ನಾನು ಕೈ ಮುಗಿದ್ಬಿಡ್ತಾ ಇದ್ದೆ. ಇದು ಹಾಕೊಂಡ್ಬಿಟ್ಟವನಿ 200 ಎಕರೆ ಜಮೀನು ಹೊಸೂಡಿಯದ್ದು. ನೋಡಿದ್ದೀರಣ್ಣ ಕಂಪೌಂಡು. ಇವತ್ತೊಂದು ಒಂದು ರೌಂಡ್ ವಿಸಿಟ್ ಮಾಡ್ಕೊಂಡು ಹೋಗ್ರಿ. ಹೊಸೂಡಿದ್ದು ಸುಳ್ಳು ಹೇಳ್ತಾ ಇಲ್ಲಪ್ಪ, ಸತ್ಯ ಹೇಳ್ತಾ ಇರೋದು ನಾನು. ಹೊಸೂಡಿದ ಗ್ರಾಮ ಶಿವಾರೆಡ್ಡಿ ವಿರುದ್ಧ ಹೋರಾಟ ಮಾಡಿದವ್ರು ಯಾರಣ್ಣ? ಸೆಷನಲ್ಲಿ ಮಾತಾಡಿದವ್ರು ಯಾರು? ಇವತ್ತು ಯಾರು ಅವರ ಜಮೀನಲ್ಲಿ? ಆಯ್ತು. ಸೋಮಲಾಪುರ ಸರ್ವೆ ನಂಬರ್ 1 ಸುಮಾರು 134 ಎಕರೆ ಜಮೀನು. ಅಲ್ಲಿ 40 ಎಕರೆ ಪಾಣಿ ಮಾಡ್ಕೊತಾರೆ. ಇನ್ನು ಉಳಿದಿರೋ ಅಂತ 100 ಎಕರೆಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕ್ತಾರೆ. ನಾನೇನಾದ್ರು 1 ಎಕರೆ ಕಾಂಪೌಂಡ್ ಹಾಕಿದ್ರೆ ಬಿಡ್ತಾ ಇದ್ರ, 1 ಗುಂಟೆ ಕಾಂಪೌಂಡ್ ಹಾಕಿದ್ರೆ ಬಿಡ್ತಾ ಇದ್ರ, ನನ್ನ ಮೇಲೆ FIR ಮಾಡ್ತಾ ಇದ್ವಿ. ಯಾವನೇ ಅಲ್ಲಿ ಕಾಂಪೌಂಡ್ ಹಾಕಿರ್ಲಿ, ಶಾಸಕನ ಕಡೆಯವನಾಗಿರ್ಲಿ, ಯಾವನೇ ಕಾಂಪೌಂಡ್ ಹಾಕಿರ್ಲಿ, FIR ಮಾಡ್ರಪ್ಪ, ಆ ಜಮೀನು ಉಳಿಸ್ರಪ್ಪ. ಇವಾಗ ಕಂಪ್ಲೇಂಟ್ ಕೊಡ್ತವ್ರೆ, ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೊಡ್ತವ್ರೆ. ತಹಸೀಲ್ದಾರ್ ಅವ್ರಿಗೂ ನಂದೇ ಲೆಟ್ರೇಡಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ. ಸೋಮಲಾಪುರ ಸರ್ವೆ ನಂಬರ್ 1 ಅಣ್ಣ, 150 130 ಎಕರೆ ನಮ್ಮ ಗಮನಕ್ಕೆ ಬಂದಿರೋದು. ಇನ್ನೂ ಜಾಸ್ತಿ ಐತಿ. ಕಾಂಪೌಂಡ್ ಹಾಕಿರೋರ ಮೇಲೆ FIR ಮಾಡ್ಬೇಕು ಈ ವಾರದಲ್ಲಿ. ಇಲ್ಲ ಸೋಮಲಾಪುರದಲ್ಲೇ ಕುತ್ಕೊಂಡು ಅದೇ ಜಮೀನಲ್ಲಿ ಕುತ್ಕೊಂಡು ದೊಡ್ಡ ಹೋರಾಟ ನಡೆಸ್ತೈತಿ. ಆಮೇಲೆ ನಿಮಗೂ ಗೊತ್ತಿರೋದು, ಎಲ್ರಿಗೂ ಗೊತ್ತಿರೋದಣ್ಣ, ಜಿಲ್ಲಾಜಿರ್ಲು ಗ್ರಾಮ, ಅಲ್ಲಿ ಒಂದು 100 ಎಕರೆ ಜಮೀನು. ನೋಡಿ ಇಲ್ಲಿ ಬಡವ, ನೋಡಿ ಇಂಥ ಬಡವರಿಗೆಲ್ಲ 200 ಎಕರೆ ಸೆಷನ್ದಾರಂಟಪ್ಪ ಸುಬ್ಬಾರೆಡ್ಡಿ. ಇದಕ್ಕಿಂತ ಫ್ಯಾಕ್ಷನ್ ಇಷ್ಟು ನೋಡಿದ್ದೀರಾ? ಎಲ್ಲಿ ನೋಡಿರ್ತೀರ ಗೊತ್ತಾ? ಹಳೆ ಫಿಲಮ್ಗಳು, ಈ ರಕ್ತಚರಿತ್ರ, ಈ ಫಿಲಮ್ಗಳು, ಹಳೆ ಫಿಲಮ್ಗಳು ನಮ್ಮ ಇದರಲ್ಲಿ ಆಂಧ್ರದಲ್ಲಿ ಫ್ಯಾಕ್ಷನಿಸ್ಟ್ಗಳು ಮಾಡ್ತಾರಲ್ಲ, ಆ ಥರ ಮಾಡಿರೋವಂಥದ್ದು. ಆಂಧ್ರ ಅಲ್ಲಣ್ಣ, ಆಂಧ್ರ ಕಾದು ಬಾಗೇಪಲ್ಲಿ ಸ್ವಾಭಿಮಾನಿ ಊರಿದ್ದೀವಿ. ಬಾಗೇಪಲ್ಲಿ ಬರೀ ಸ್ವಾಭಿಮಾನಿಗಳಿರೋ ಊರಿದು. ಇನ್ನು ಆಂಧ್ರ ರಾಜಕೀಯ ಇಲ್ಲಿ ನಡೆಯಲ್ಲ. ಏನೇನೋ ಮಾಡಿ, ಮೋಸ ಮಾಡಿ, ಜನಗಳಿಗೆ ಸುಳ್ಳು ಭರವಸೆಗಳು ಕೊಟ್ಟು MLA ಗೆದ್ದಿದೀಯಾ, ನೆಕ್ಸ್ಟ್ ಗೆಲ್ಲು. ಬಂದಿರೋ ಗಮನಕ್ಕೆ ಬಂದಿರೋ ಅಂಥದ್ದು 800 ಎಕರೆ. 800. ಅದರಲ್ಲಿ ದಲಿತರದ್ದು ಎಷ್ಟು, ಬೇರೆಯವ್ರದ್ದು ಎಷ್ಟು? ಮ್ಯಾಕ್ಸಿಮಮ್ 600 ಎಕರೆ ಜಮೀನು ದಲಿತರದು, ಉಳಿದ 200 ಎಕರೆ ಜಮೀನು ಜನರಲ್ಸ್ದು. ಆ್ಯಕ್ಚುಲಿ ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದೇ ಜನರಲ್ಸ್.
ಸರ್ ಇಲ್ಲಿ ಈ ಥರದ ಒಂದು ಹಗರಣಗಳಾಗ್ತಾ ಇದ್ರೆ ಅಧಿಕಾರಿಗಳು ಏನು ಕಣ್ಮುಚ್ಕೊಂಡಿದ್ದಾರಾ? ಅಧಿಕಾರಿಗಳೇ ಸೇರಿ ಹಗರಣ ಮಾಡ್ತಾ ಇರೋದಲ್ಲ. ಈಗ ತಹಸೀಲ್ದಾರ್ ಅವ್ರಿಗೆ ದುಡ್ಡು ಕೊಡ್ತೀರಾ, ಸೋಮಲಾಪುರ ಅಷ್ಟು ಎಕರೆ ಜಮೀನು ಕಾಂಪೌಂಡ್ ಹಾಕಕ್ಕೆ ಆತೈತಾ? ಏನು ಮಾಡ್ತಾವನ ಆರೆ ಏನು ಮಾಡ್ತಾವನು ವಿ ಎ ಏನು ಮಾಡ್ತಾರೆ ತಹಸೀಲ್ದಾರು ಅವರೆಲ್ಲ ಸೇರ್ಕೊಂಡೆ ಮಾಡಿರೋದಲ್ಲಣ್ಣ. ಅಂದ್ರೆ ಬಾಗೇಪಲ್ಲಿ ಅಧಿಕಾರಿಗಳು ನಾವು ಬಂದಿರೋದು ನಿಮಗೂ ಗೊತ್ತಣ್ಣ. ನಾನು ಬಂದಿದ್ದು ಕೇವಲ 33 ಗುಂಟೆ ಬಡವ್ರಿಗಾಗಿರೋಂಥದ್ದು ಕೋರ್ಟಲ್ಲಿ ಆದೇಶ ಆಗಿರೋಂಥ ಜಮೀನು ಬಿಡಿಸ್ರಿ. ಅಲ್ಲಿ ಭೂಗಳ್ರಿದ್ದಾರೆ, ಆ ಭೂಗಳ್ರನ್ನೆಲ್ಲ ನಾಗರಾಜ್ ರೆಡ್ಡಿ, ಎಂ ಇಮ್ರಾನ್, ಕೇಶವ್ ರೆಡ್ಡಿ ಇವರೆಲ್ಲ ಸೇರಿ 33 ಗುಂಟೆ ಒತ್ತುವರಿ ಮಾಡ್ಕೊಂಡವ್ರೆ. ಆ ಒತ್ತುವರಿ ತೆರವು ಮಾಡಿಸ್ರಿ ಅಂತ ನಾನು ಬಂದಿದ್ದು ಸರ್. ಈಗ ಆದರೆ ಒಂದು ನಿಮಿಷ ಅಣ್ಣ, ಆದರೆ ಕೇಶವ್ ರೆಡ್ಡಿ ಹೋಗಿ MLA ಹೇಳಿದ ತಕ್ಷಣ ಕೆಲಸ ಸ್ಟಾಪ್ ಮಾಡ್ಬೋದಾ? ಪಾನಿ ಮಾಡ್ತೀರ ಇರೋದಾ? ತಪ್ಪಲ್ಲ ಇದೆಲ್ಲ. ಇವಾಗ ಅದನ್ನ ಒತ್ತುವರಿ ತೆರವು ಮಾಡಿರಿ, ನಮ್ಗೆ 33 ಗುಂಟೆ ಇಲ್ಲಾಂದ್ರೆ ಪರವಾಗಿಲ್ಲ ಹೇಳೋಣ. ಸರ್, ಈಗ ನೀವು ಇಲ್ಲಿ ಸ್ಥಳೀಯ ಶಾಸಕರ ಮೇಲೆ ನೀವು ಆರೋಪ ಮಾಡ್ತಾ ಇದ್ರಿ. ಇಲ್ಲಿ ವಿರೋಧ ಪಕ್ಷಗಳಿದ್ದಾವೆ, ಸಂಘಟನೆಗಳಿದ್ದಾವೆ, ಇಷ್ಟು ಜನರು ಇದ್ದಾರೆ, ಆದರೆ ಯಾರೊಬ್ಬರೂ ಪ್ರಶ್ನೆ ಮಾಡ್ತಿಲ್ಲ. ನೀವು ಅಲ್ಲಿಂದ ಬಂದು ಇಲ್ಲಿ ಪ್ರಶ್ನೆ ಮಾಡ್ತಿದ್ದೀರಾ ಸರ್, ಏನು ಸರ್ ಇದು ಮರ್ಮ? ಒಳ್ಳೇದು ಭಯ್ಯ. ಈಗ ನೀವು ಹೇಳ್ತಾ ಇರೋದೇನೆಂದರೆ, ಸಂದೇಶ್ ಬಂದು ಆಂಧ್ರ ತಮಿಳ್ನಾಡಲ್ಲಿ ಕೂಡ ಹೋಗಿ ನ್ಯಾಯ ಕೊಡಿಸಿದ್ದಾನೆ. ಸಂದೇಶ್ ಹೋಗಿ ಮಂಗಳೂರಲ್ಲಿ ನ್ಯಾಯ ಕೊಡಿಸಿದ್ದಾನೆ. ಸಂದೇಶ್ ಹೋಗಿ ಚಾಮರಾಜನಗರ, ಹಾಸನ, ಮೈಸೂರು ಎಲ್ಲ ಕಡೆ ನ್ಯಾಯ ಕೊಡಿಸಿದ್ದಾನೆ. ಎಲ್ಲೋ ಇರೋಂಥ ಕಾಶ್ಮೀರಲ್ಲಿ ಹುಟ್ಟಿರೋಂಥವ್ನು ಬಂದು ಕನ್ಯಾಕುಮಾರಿಯಲ್ಲಿ ಹೋರಾಟ ಮಾಡಿ ನ್ಯಾಯ ಕೊಡಿಸ್ಬೋದು. ಇದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಕೊಟ್ಟಿರೋಂಥ ಕಾನೂನು ಅಲ್ವಾ? ಉಂಡಾಡ ಇದು ಕಾನೂನಿಗಿರೋಂಥ ಶಕ್ತಿ. ನಾವು ಹೇಳೋಂಥದ್ದೇನೆಂದರೆ, ಲೋಕಲಲ್ಲಿರೋಂಥ ಪ್ರತಿಯೊಬ್ಬ ಲೀಡ್ರು, ಪ್ರತಿಯೊಬ್ಬ ದಲಿತ ಮುಖಂಡ ಇಂಥ ಅನ್ಯಾಯಗಳ ವಿರುದ್ಧ ಮಾತಾಡ್ತಾ ಇದ್ದಾರೆ. ಆದರೆ ಅವ್ರನ್ನ ಅದುಮುವಂಥ ಪ್ರಯತ್ನ ನಡೀತೈತೆ. ಅವ್ರ ಮೇಲೆ ನೋಡೋಣ, ನಮಗೆಲ್ಲ ಸಿಕ್ಕೋದೇನು ಗೊತ್ತಿರೋಣ, ಅಪಪ್ರಚಾರ, ದುಡ್ಡು ತಗೊಂಡವನೇ, ರೋಲ್ ಕಾಲ್ ಮಾಡ್ತಾನೆ, ಮತ್ತು ನಮ್ಮ ಹತ್ರ ಬಂದು ಬೇರೆ ಥರ ಮಾಡ್ತಾನೆ. ಇದೆಲ್ಲ ಅಪಪ್ರಚಾರಗಳು. ಇವುಗಳನ್ನೆಲ್ಲ ಮೆಟ್ಟು ನಿಂತ್ಕೊಂತೀರಪ್ಪ. ಇಂಥವು ನಮ್ಮ ಮೇಲೆ 1000 ರೂಪಾಯಿ ಅಂತ ನಾವು ಕೇರ್ ಮಾಡಲ್ಲ ಇರೋಣ. ನಾವು ಇವುಗಳಿಗೆಲ್ಲ ನಾವು ಕೇರ್ ಮಾಡಲ್ಲ. ನಾವೇನು ಮಾಡ್ತೀವಿ, ಅವುಗಳನ್ನೆಲ್ಲ ಮೆಟ್ಟು ನಿಂತ್ಕೊಂಡ್ರೆ ಏನು ಮಾಡ್ತಾರೆ? ದುಡ್ಡು ಕೊಡೋಕೆ ಬರ್ತಾರೆ. ದುಡ್ಡು ತಗೊಂಡಿಲ್ಲ ಅಂದ್ರೆ ಏನು ಮಾಡ್ತಾರೆ? ಮಾಡ್ತಾರಣ್ಣ. ಇದೇ ಸಿಗ್ತಾ ಇರೋದು ತಾಲೂಕಲ್ಲಿರುವಂಥ ದಲಿತ ಮುಖಂಡರಿಗೆ. ಎಷ್ಟು ಜನರ ಮೇಲೆ ಅಪಪ್ರಚಾರಗಳು ಮಾಡಿರೋದು? ಸಿಂಗ್ಲರಾಗಿ ಎಷ್ಟು ಜನರನ್ನು ಮಾತಾಡೋನೆ ಇದೇ ಸುಬ್ಬಾರೆಡ್ಡಿ. ಇಂಥ ದುಡ್ಲು ఉందే నిష ఎన్నాళ్ళు ఉంటుంది? ఎన్నాళ్ళు ఉంటుంది ದುಡ್ಲು? ನೋಡಿ ನಾನು ಕೇರ್ ಮಾಡಲ್ಲ ತಣ್ಣ ಅಂತ ಪ್ರಾಣ ಬೆದರಿಕೆಗಳನ್ನ ಬರಲಿ, ಪ್ರಾಣನ ಹೋಗ್ಲಿ. ಇಲ್ಲಿ ನೋಡೋಣ, ಪೊಲೀಸ್ ಅವ್ರು ನಿಂತ್ಕೊಂಡು ಕಾಂಪೌಂಡ್ ಹಾಕ್ಸೋದಪ್ಪ. ಪೊಲೀಸ್ ಅವ್ರ ಸಿವಿಲ್ ಕೆಲಸ ಸಂಬಂಧ? ಪೊಲೀಸ್ ಅವ್ರು ನಿಂತ್ಕೊಂಡು ಕಾಂಪೌಂಡ್ ಹಾಕ್ಸೋದು. ಇಲ್ಲಿ ನೋಡಿ, ಇಲ್ಲಿ ಇಲ್ಲೀಗಲ್ ಕಾಂಪೌಂಡು ಪೊಲೀಸ್ ಅವ್ರು ನಿಂತ್ಕೊಂಡು ಹಾಕ್ಸೋದು. ಎಷ್ಟು ಪ್ಯಾಕೇಜ್ ಅವ್ರಿಗೆ ಹೇಳಿದ್ರೆ ನೋಡಿಸಿಟ್ರು ಕೇಸುಗಳು. ಆಮೇಲೆ ಎಲ್ಲೋ ಕೇಸಾದ್ರೆ, ಎಲ್ಲೋ ಚಿಂತಾಮಣಿಯಲ್ಲಿ ಕೇಸಾದ್ರೆ ಸಂದೇಶ ಚಿಕ್ಕಬಳ್ಳಾಪುರಕ್ಕೆ ಬರಬಾರ್ದು ಅಂತಾರೆ. ಇದೇನು ಕಾನೂನು ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ.